So we are in Karavali Renewable Energy. It's a kind of one nodal point in Beltangadi of the larger Nisarga energy systems, which supplies micro hydro systems. We'll see what's happening in the office. ನಮಸ್ಕಾರ ಪುಟ್ಟಣ್ಣವರೇ, ನೀವು ಇಲ್ಲಿ ಈ ಆಫೀಸಲ್ಲಿ ಇನ್ಚಾರ್ಜ್ ನೀವಾ? ಹೌದು, ಕರಾವಳಿ ರಿನ್ಯೂಯಬಲ್ ಎನರ್ಜಿ ಬೆಳ್ತಂಗಡಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಸಂಬಂಧಪಟ್ಟಕ್ಕೆ ನಾವು ನೋಡ್ಕೊಳ್ತೀವಿ. ನಿಮ್ಮ ಮುಖ್ಯವಾಗಿ ನಿಮ್ದು ಏನು ಮೇನ್ ಬಿಸ್ನೆಸ್ ಏನು ಇಲ್ಲಿ? ಇಲ್ಲಿ ನಮ್ಮ ಮುಖ್ಯವಾದ ಬಿಸ್ನೆಸ್ ಅಂದರೆ ಪಿಕೋ ಹೈಡ್ರೋ ಕಿರು ಜಲ ವಿದ್ಯುತ್ ಘಟಕವನ್ನು ವಿದ್ಯುತ್ ಇಲ್ಲದಂಥ ಕುಟುಂಬಗಳಿಗೆ ಒದಗಿಸುವಂಥದ್ದು ಮತ್ತು ವಿದ್ಯುತ್ ಇದ್ದು ಏನು KEB ವಿದ್ಯುತ್ ಏನು ದೊರಕ್ತಿಲ್ಲ ಇದ್ದರೂ ಕೂಡ ಅವರಿಗೆ ಪ್ರಯೋಜನ ಇಲ್ಲ ಅಂಥವರಿಗೆ ನಾವು ಕಿರುಜಲ ವಿದ್ಯುತ್ ಘಟಕವನ್ನು ಕೊಡುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಈಗ ಒಂದು ಯೂನಿಟ್ಟಿಗೆ ಸುಮಾರು ಎಷ್ಟು, 1 ಕಿಲೋವಾಟ್ ಯೂನಿಟ್ ಅಲ್ವಾ? ಹೌದು, ಒಂದು ಅದರದ್ದು ಹಣದ ಬಂಡವಾಳ ಹೂಡುವಿಕೆಯ ಸಂಬಂಧವಾಗಿ ಇವಾಗಿರೋ ಅರೇಂಜ್ಮೆಂಟ್ ಏನು ಬ್ರೀಫ್ ಆಗಿ ಹೇಳ್ತೀರಾ? ಹಾಗೆ ಇವಾಗ ಆಫೀಸಲ್ಲಿ ಏನು ನಡೀತಿದೆ ಅನ್ನೋದನ್ನು ಸ್ವಲ್ಪ ನಮಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಖಂಡಿತ ಸರ್. ಹಾಂ, ಈಗ ಈ ಒಂದು ಕಿರುಜಲ ವಿದ್ಯುತ್ ಘಟಕಕ್ಕೆ ಒಂದು ನಾವು ಸರ್ಕಾರವನ್ನು ಕೊಡಬೇಕಿದ್ರೆ ನಾವು ಮೊದಲು ಕಿರುಜಲ ವಿದ್ಯುತ್ ಘಟಕವನ್ನು ನಾವು ಸ್ಥಾಪನೆ ಮಾಡಬೇಕಾಗ್ತದೆ. ಈ ಸ್ಥಾಪನೆ ಮಾಡಬೇಕಾದ್ರೆ ನಮ್ಮಲ್ಲಿ ಕೃಷಿಕರಲ್ಲಿ ಇಷ್ಟು ಮೊತ್ತವನ್ನು ಕಡಿಕೆ ಹಾಕಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಏನು ಮಾಡ್ತೇವೆ ಅಂತಂದರೆ ಇವ್ರದ್ದು ಸಹಕಾರಿ ಸೌಹಾರ್ದ ಸೇವಕ ಸಹಕಾರಿ ಸಂಘ ಶಿವಮೊಗ್ಗ ಇವರ ಕಡೆಯಿಂದ ನಾವು ಲೋನು ಥರ ಪಡ್ಕೊಂಡು ನಾವು ಅವರಿಗೆ ನಂತರ ಕೊಡುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಈಗ ಶಿವಮೊಗ್ಗದಿಂದ ನಮ್ಮ ಬೆಳ್ತಂಗಡಿ ಕಚೇರಿಗೆ ಶಿವಮೊಗ್ಗದ ಸೌಹಾರ್ದ ಸಹಕಾರಿ ಸಂಘ ಬ್ಯಾಂಕಿನವರು ಬಂದಿದ್ದಾರೆ. ಅವರಿಗೆ ಲೋನಿನ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮ ಬ್ಯಾಂಕ್ ಇವರೇ ಶಿವಮೊಗ್ಗದಲ್ಲಿ ಬ್ರಾಂಚ್ ಎಷ್ಟಿದೆ? ಶಿವಮೊಗ್ಗದಲ್ಲಿ ಒಂದಿದೆ, ಹೊಸನಗರದಲ್ಲಿ ಬ್ರಾಂಚ್ ಇದೆ. ಹೊಸನಗರದಲ್ಲಿ ಶಿವಮೊಗ್ಗದಲ್ಲಿ ಬ್ರಾಂಚ್ ಇದೆ. ಹೊಸನಗರ ಶಿವಮೊಗ್ಗ ಮೇನ್ ಬ್ರಾಂಚ್, ಹೊಸನಗರ ಬ್ರಾಂಚ್. ಸೊ ಶಿವಮೊಗ್ಗ ಹೊಸನಗರದಲ್ಲಿ ಇದ್ರು. ಇವಾಗ ತಮ್ಮ ಮನೆಯಲ್ಲಿದೆ ಸರ್? ಸರ್, ನಮ್ದು ಸುಳ್ಯ ತಾಲೂಕು ಕಳಂಜ ಗ್ರಾಮದ ಮುಂಡಗಾರ ಸುಬ್ರಹ್ಮಣ್ಯ ಭಟ್ರು ಅಂತ ನಾನು. ಹಾ, ಸೊ ಸುಳ್ಯ ತಾಲೂಕು. ಸೊ ನಿಮ್ಮ ಮನೆಗೆ ಈಗ ಒಂದು ಘಟಕ ಹಾಕಬೇಕು ಅಂತ ನೀವು ಇಲ್ಲಿ ಲೋನ್ ಮಾಡಿಸ್ಲಿಕ್ಕೆ ಬಂದಿದ್ದೀರಾ. ಸೊ ಶಿವಮೊಗ್ಗದಲ್ಲಿ ಇದ್ರು ಬ್ಯಾಂಕು, ನೀವು ಸುಳ್ಯದವರಿಗೆ ಲೋನ್ ಕೊಡ್ತೀರಾ. ಅದಕ್ಕೆ ಮೇನ್ ಪ್ರೋಸೆಸ್ ಏನು? ನೀವು ಸಹಕಾರಿ ಬ್ಯಾಂಕಿನ ಒಂದು ಮೆಂಬರ್ ಆಗ್ಬೇಕಾಗ್ತದಾ? ಶೇರ್ ಹಾಕ್ಬೇಕಾಗತ್ತೆ. ಶೇರ್ ಎಲ್ಲ ಹಾಕ್ಕೊಂಡು ಆಮೇಲೆ ನಮ್ದು ಮೀಟಿಂಗ್ ನಡೆಯುತ್ತೆ ತಿಂಗಳಿಗೆ ಒಂದ್ಸಲ. ಅದನ್ನೆಲ್ಲ ಇಟ್ಟು ಅಪ್ರೂವಲ್ ತಗೊಂಡು ಆಮೇಲೆ ಇವರಿಗೆ ಲೋನ್ ಕೊಡ್ತೀವಿ. ಇದು ನೀವು ಇದು ಕರಾವಳಿ ರಿನ್ಯೂಬಲ್ ಎನರ್ಜಿ ಅವರು ಅಥವಾ ರವಿಯ ನಿಸರ್ಗ ಎನರ್ಜಿ ಅವರು ನಿಮ್ಮ ಜೊತೆ ಸಂಬಂಧ ಬೆಳೆಸಿ ಈ ಸಿಸ್ಟಮ್ ಸೆಟ್ ಮಾಡಿದ್ದಾರೆ. ಸರ್ಕಾರದಿಂದ ಸಬ್ಸಿಡಿ ಬಂದಾದ್ಮೇಲೆ ಡೈರೆಕ್ಟ್ ಆಗಿ ಆ ಸಬ್ಸಿಡಿ ಇವರ ಹೆಸರಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರ್ತದೆ, ಹಾಗೆ ಸಾಲ ತೀರ್ತದೆ. ಈ ತರ ಸುಮಾರು ಎಷ್ಟು ಸಾಲ ಕೊಟ್ಟಿದೆ ನಿಮ್ಮ ಸಿರಿ ಸೌಹಾರ್ದ ಶಾರದಾ ಸೌಹಾರ್ದ ಬ್ಯಾಂಕ್? ಈ ತರ ಸುಮಾರು ಎಷ್ಟು ಸಾಲ ಕೊಟ್ಟಿದೆ ಇದುವರೆಗೂ? ಎಷ್ಟು? 100 ಜನಕ್ಕೆ ಕೊಟ್ಟಿದ್ದೀರಾ. ಇನ್ನು ಈ ವರ್ಷ ಮತ್ತೆ ಕೊಡುವ ಪ್ಲಾನ್ ಇದೆ. ಅಂದಾಜು ಎಷ್ಟು ಕೊಡಬೇಕು ಅನ್ನೋ ಏನಾದ್ರು ಪ್ಲಾನ್ ಇದೆಯಾ? ಈಗ ಸದ್ಯಕ್ಕೆ 50 ಮಾಡೋಣ ಅಂತ ಹೇಳಿದ್ದಾರೆ. ಇನ್ನು ಮತ್ತೆ ನೋಡ್ಬೇಕು. ಏನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪುಟ್ಟನವರೇ. ಥ್ಯಾಂಕ್ ಯು ಸರ್.